ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನವೂ ಕೂಡ ನಿಮ್ಮ ವಾಕ್ಯವನ್ನು ಕೇಳಲಿಕ್ಕೆ ನಾವು ಬಂದಿರುವಾಗ ಇಲ್ಲಿ ಕೂಡಿ ಬಂದಿರೋ ಎಲ್ಲ ನಿನ್ನ ಮಕ್ಕಳನ್ನ ದೇವರೇ ನಿಮ್ಮ ಆತ್ಮನ ತುಂಬಿಸಿರಿ, ಜಾಯ್ನ್ ಆಗುವಂತವನ್ನು ಕೂಡ ನಡೆಸಿರಿ. ವಾಕ್ಯ ಹೇಳುವಂತ ನಿನ್ನ ಮಗಳನ್ನ ಪರಿಶುದ್ಧ ಆತ್ಮನಿಂದ ತುಂಬಿಸಿ ದೇವರೇ ಸ್ತೋತ್ರ ಸ್ವಾಮಿ. ನಿಮಗಿಷ್ಟವಾದ ವಾಕ್ಯವನ್ನ ಮಗಳ ಬಾಯಿಂದ ದೇವರೇ ಸ್ತೋತ್ರ ಸ್ವಾಮಿ ನಾವು ಕೇಳುವಂತೆ ಸಹಾಯ ಮಾಡಿರಿ. ನಿಮ್ಮ ರಾಜ್ಯ ಕಟ್ಟಲ್ಪಡಲು ಸೈತಾನನ ರಾಜ್ಯ ಯೇಸುವಿನ ನಾಮದಲ್ಲಿ ನಾಶವಾಗಲು ಸಹಾಯ ಮಾಡಿರಿ. ಕೇಳುವಂತ ವಾಕ್ಯಗಳು ನಮ್ಮನ್ನ ಬದಲಾಯಿಸಿ ದೇವರೇ ನಾವಿರುವಂತ ಕುಟುಂಬವನ್ನ, ಸಭೆಯನ್ನ, ಕ್ಷೇತ್ರವನ್ನ ಬದಲಾಯಿಸುವಂತೆ ಕೃಪೆ ಮಾಡಿ. ಕ್ರಿಸ್ತನಾದ ಯೇಸುವಿನ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. Yes, Pastor. Amen. Today we're going to start a new message titled Understanding and Enjoyment of the Word of God. ಸೊ ಇವತ್ತು ನಾವು ಎರಡನೇ ಒಂದು ಪಾಠವನ್ನ ಕೇಳಲಿಕ್ಕಿದ್ದೇವೆ. ಅದು ಬಂದ್ಬಿಟ್ಟು ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಆನಂದಿಸೋದು ಎಂಬುದಾಗಿ. And this message is about this message is the message from the concentrated training, and it's about how we have to enjoy the Word of God in our life. ಈ ಒಂದು ಸಂದೇಶವು ಏಕಾಗ್ರತೆಯ ಸಂದೇಶಗಳಲ್ಲಿ ಒಂದಾಗಿದೆ. ನಾವು ದೇವರ ವಾಕ್ಯದ ಮೇಲೆ ಹೇಗೆ ಏಕಾಗ್ರತೆ ವಹಿಸಬೇಕು ಅನ್ನೋದು ಇದು ತಿಳಿಸುತ್ತೆ. And it's really good if we can confirm. So sorry, it should be Isaiah 41-8. I forgot to put the 1 there, but it's a bit long, but we can read together Isaiah 41-8. ಯಾರಾದರೂ ಒಬ್ಬರು ಯೆಶಾಯ 41-8 ಓದೋಣ. ಯೆಶಾಯ 41-8. ನಾನೇ ಓದ್ತೀನಿ. ನನ್ನ ಜನರನ್ನು ಸಂತೈಸಿರಿ, ಯೆರೂಸಲೇಮಿನ ಸಂಗಡ ಹೃದಯಾಂಗಮವಾಗಿ ಮಾತಾಡಿರಿ. ಅದಕ್ಕೆ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು. ಅದರ ಎಲ್ಲಾ ಪಾಪಗಳಿಗೂ ಯೆಹೋವನ ಕೈಯಿಂದ 2ರಷ್ಟು ಶಿಕ್ಷೆಯಾಯಿತು ಎಂದು ಆ ನಗರಿಗೆ ಕೂಗಿ ಹೇಳಿರಿ. ಇದೇ ನಿಮ್ಮ ದೇವರ ಆಜ್ಞೆ. ಇಗೋ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎಲ್ಲಾ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು. ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಹೋವನ ಬಾಯೇ ಇದನ್ನು ನುಡಿದದೆ ಎಂದು ಒಬ್ಬನು ಕೂಗುತ್ತಾನೆ. ಆಹಾ, ವಾಣಿಯು ಮತ್ತೆ ಕೇಳಿಸಿ ಕೂಗು ಎನ್ನುತ್ತದೆ. ಅದಕ್ಕೆ ನಾನು ಏನು ಕೂಗಲಿ ಎಂದು ಕೇಳಲು, ನರ ಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಲಾವಣ್ಯವೆಲ್ಲ ಅಡವಿಯ ಹೂವಿನಂತಿದೆ. ಯೆಹೋವನ ಶ್ವಾಸವು ಅದರ ಮೇಲೆ ಬೀಸುವುದರಿಂದ ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು. ಜನವು ಹುಲ್ಲೇ ಹುಲ್ಲು, ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು. ನಮ್ಮ ದೇವರ ಮಾತೋ ಸದಾ ಕಾಲವೂ ಇರುವುದು ಎಂದು ಉತ್ತರವಾಯಿತು. ಆಮೆನ್. Amen. We know very well the Bible verse Isaiah 40-8 that the grass withers, the flowers fall, but the word of God endures forever. ನಮಗೆ ಯೆಶಾಯ 48 ತುಂಬಾ ಚೆನ್ನಾಗಿ ಗೊತ್ತು. ಏನಂತ ಹೇಳಿದ್ರೆ, ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ನಮ್ಮ ದೇವರ ಮಾತು ಸದಾ ಕಾಲ ಇರುವುದು ಎಂಬುದಾಗಿ. So the Bible verse is saying that people, we are like the grass, we are like the flowers, we wither and we fall away, but the word of God, it absolutely endures forever. It is unlimited, the word of God. ಸೊ ಇಲ್ಲಿ ಹೇಳಲ್ಪಟ್ಟಿರೋ ಪ್ರಕಾರ ಹುಲ್ಲು ಒಣಗಿ ಹೋಗುತ್ತೆ, ಹೂವು ಬಾಡಿ ಹೋಗುತ್ತೆ, ಮನುಷ್ಯರೆಲ್ಲರೂ ಈ ಹುಲ್ಲಿನ ತರಾನೇ. ಆದ್ರೆ ದೇವರ ವಾಕ್ಯ ಸದಾ ಕಾಲವು ನಿಲ್ಲುತ್ತದೆ, ಅದಕ್ಕೆ ಕೊನೆಯೇ ಇಲ್ಲ. So the people, we are very limited. We have our own problems, we have our own thoughts, we are shaken, we crumble down, but the word of God is what remains the same forever and unshaken. ನಾವು ಒಂದೇ ತರ ಇರಲ್ಲ, ನಾವು ತುಂಬಾ ಬದಲಾಗ್ತಾ ಇರ್ತೀವಿ. ನಮ್ಮ ಆಲೋಚನೆಗಳು ಬದಲಾಗುತ್ತೆ, ನಮ್ಮ ಉದ್ದೇಶಗಳು, ಗುರಿಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ದೇವರ ವಾಕ್ಯ ಎಂದಿಗೂ ಬದಲಾಗಲ್ಲ, ಎಂದಿಗೂ ಕದಲೋದಿಲ್ಲ. Also, a very important verse, it says that we have to raise the highway.
There's the Bible verse that says we have to raise the highway for the Lord. Verse 3, make the highway for our God. ಮತ್ತೆ 3ನೇ ವಚನದಲ್ಲಿ ನಾವು ನೋಡುವಾಗ ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ ಅಂತ ಇದೆ. So God is calling us to make the highway, means make the way for people to meet God again. ಅಂದ್ರೆ ದೇವರು ನಮ್ಮ ಹತ್ರ ಕೇಳ್ತಿರೋದು, ಜನರು ದೇವರ ಬಳಿಗೆ ಬರೋದಕ್ಕೆ ನಾವು ರಾಜಮಾರ್ಗವನ್ನ ನೆಟ್ಟಗೆ ಮಾಡಬೇಕೆಂಬುದಾಗಿ. We have to raise up the highway, raise up the system that we can raise the disciples, we can save people's soul. ರಾಜಮಾರ್ಗ ಅಂದ್ರೆ ಒಂದು ವ್ಯವಸ್ಥೆ, ಜನರು ಮಕ್ಕಳು ದೇವರ ಬಳಿಗೆ ಬಂದು ರಕ್ಷಣೆ ಹೊಂದಲು ಒಂದು ವ್ಯವಸ್ಥೆಯನ್ನು ಸಿದ್ಧಪಡಿಸಿ ಅಂತ ಅರ್ಥ. And there's also the word, the Bible verse Hebrews 4:12. ಹಾಗೇನೆ ಇಬ್ರಿಯರಿಗೆ 4:12 ಓದೋಣ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಆಮೇಲೆ Amen. So the Bible verses are telling us that the word of God will never fade away. The word of God is alive and active. It is sharp. ಸೊ ದೇವರ ವಾಕ್ಯ ಎಂದಿಗೂ ನಾಶವಾಗೋದಿಲ್ಲ, ಅದು ಸಜೀವವಾದದ್ದು, ಅದು ಕಾರ್ಯಸಾಧಕವಾದದ್ದು ಎಂಬುದಾಗಿ ನೋಡ್ತೇವೆ. So we have to build our faith on the word of God. We don't build our faith on the words of people. We don't build our faith on our own strengths and our own power, but only on the word of God. ನಾವು ನಮ್ಮ ಜೀವಿತವನ್ನ ನಮ್ಮ ಸ್ವಂತ ಆಲೋಚನೆಗಳ ಮೇಲೋ ಶಕ್ತಿಯ ಮೇಲೋ ಅಥವಾ ಬೇರೆ ಮನುಷ್ಯರ ಮಾತುಗಳ ಮೇಲೋ ಕಟ್ಟಿಕೊಳ್ಳದೆ ದೇವರ ವಾಕ್ಯದ ಮೇಲೆಯೇ ನಮ್ಮ ಜೀವಿತಗಳನ್ನ ಕಟ್ಟಿಕೊಳ್ಳಬೇಕಾಗಿದೆ. And the Bible tells us there is a purpose for recording the Bible in John 20, verse 31. ಪರಿಚಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯವನ್ನ ಯಾಕೆ ಕೊಟ್ಟ ಎಂಬುದಾಗಿ ಅದಕ್ಕೆ ಕಾರಣ ನೋಡ್ತೀವಿ. ಮೊದಲನೇದಾಗಿ ಬೈಬಲ್ ಅನ್ನು ದಾಖಲಿಸುವ ಉದ್ದೇಶ ಏನು ಎಂಬುದಾಗಿ ನೋಡುವಾಗ ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನ ಓದ್ತೇವೆ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ. Amen. So the purpose, what is the reason that God wrote the Bible? Number one, it is so that we know that Jesus is the Son of God. He is the Christ. ಸೊ ಇಲ್ಲಿ ಸತ್ಯವೇದ ದಾಖಲು ಮಾಡಲು ಅಥವಾ ಸತ್ಯವೇದ ಬರೆಯಲ್ಪಡೋದಕ್ಕೆ ಕಾರಣಗಳನ್ನ ನಾವು ನೋಡುವಾಗ ಮೊದಲನೇದಾಗಿ ಯೇಸು ದೇವರ ಮಗನು ಎಂಬುದಾಗಿ, ಆತನೇ ಕ್ರಿಸ್ತನು ಎಂಬುದಾಗಿ ನಂಬುವಂತೆ ಇದು ಬರೆಯಲ್ಪಟ್ಟಿದೆ. So the main figure, the main character, the most important person in the Bible is Christ. ಈ ಸತ್ಯವೇದದ ಮುಖ್ಯ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಯೇಸು ಕ್ರಿಸ್ತನು. Also, it is so that we will believe, so that we can truly believe that he is the Christ. ಎರಡನೇದಾಗಿ ಯೇಸುವೇ ಕ್ರಿಸ್ತನೆಂಬುದಾಗಿ ನಾವು ನಿಜವಾಗಲೂ ನಂಬಲು ಸತ್ಯವೇದವು ಬರೆಯಲ್ಪಟ್ಟಿದೆ. For example, there are many people who know who Jesus is, but they don't believe that Jesus is the Christ. ತುಂಬಾ ಜನ ಯೇಸುವನ್ನು ನಂಬುವವರು ಇದ್ದಾರೆ, ಆದ್ರೆ ಆ ಯೇಸುವೇ ಕ್ರಿಸ್ತನೆಂದು ನಂಬದೇ ಇರೋರು ತುಂಬಾ ಜನ ಇದ್ದಾರೆ. Even many Christians, they go to church for 20, 30, 40 years, but they never really understand, they never really know Jesus as the Christ. ಅನೇಕರು 20 ವರ್ಷ 30 ವರ್ಷ 40 ವರ್ಷ ತನಕ ಸಭೆಗೆ ಹೋಗ್ತಿರ್ತಾರೆ, ಆದ್ರೂ ಆತನೇ ಕ್ರಿಸ್ತನು ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ. And also we have to believe that when we believe in his name, we have eternal life. ಮತ್ತೆ ಮೂರನೇದಾಗಿ ಸತ್ಯವೇದ ದಾಖಲು ಮಾಡಲು ಕಾರಣ ಏನಂದ್ರೆ ಯೇಸುವಿನ ಹೆಸರಲ್ಲಿ ನಂಬಿಕೆ ಇಡಬೇಕು, ಆ ನಂಬಿಕೆ ಇಡೋದ್ರ ಮೂಲಕ ನಮಗೆ ನಿತ್ಯ ಜೀವ ಸಿಗುತ್ತೆ ಎಂಬುದಾಗಿ. So the Bible wasn't written to give us rules that we have to follow under the law. It wasn't just a historic book, but it's really to proclaim that Jesus is the Christ who came to give us eternal life. ಸತ್ಯವೇದ ಬರೆಯಲ್ಪಟ್ಟಿರೋದು ಮತ್ತೆ ನಮಗೆ ಕೊಡಲ್ಪಟ್ಟಿರೋದು ಕೇವಲ ನಿಯಮಗಳನ್ನ, ಜೀವನದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದನ್ನ ಹೇಳೋದಕ್ಕಾಗಿ ಅಲ್ಲ, ಮತ್ತೆ ಅದೊಂದು ಚರಿತ್ರೆಯ ಪುಸ್ತಕ ಅಲ್ಲ, ಅದು ಕ್ರಿಸ್ತನ ಕುರಿತಾಗಿ ಬಹಿರಂಗಪಡಿಸುವಂತ ಪುಸ್ತಕವಾಗಿದೆ.
When we lose hold of this essence, that's when our walk of faith becomes the religious walk of faith. ಯಾವಾಗ ಈ ಒಂದು ಮುಖ್ಯ ವಿಷಯವನ್ನ ನಮ್ಮ ಜೀವಿತದಲ್ಲಿ ನಾವು ಬಿಟ್ಟು ಬಿಡ್ತೇವೋ ಆಗ ನಮ್ಮ ಜೀವನ ಒಂದು ಧಾರ್ಮಿಕ ಜೀವನವಾಗುತ್ತೆ. So if we don't know Jesus as the Christ, we fall into unhealthy mysticism, legalism, religion. ಯಾವಾಗ ನಾವು ಯೇಸುವೆ ಕ್ರಿಸ್ತನೆಂಬುದಾಗಿ ತಿಳ್ಕೊಳ್ಳೋದ್ರಲ್ಲಿ ನಂಬೋದ್ರಲ್ಲಿ ಎಡುತ್ತೀವೋ ಆಗ ನಮ್ಮ ಜೀವನ ಒಂದು ಧಾರ್ಮಿಕ ಜೀವನವಾಗಿ, ಒಂದು ತತ್ವವಾಗಿ, ನಿಯಮಗಳನ್ನ ಕಾನೂನುಬದ್ಧವಾಗಿ ನಡೆಯುವಂತವರಾಗಿ ಮಾರ್ಪಡ್ತೇವೆ. Even today, I met someone in the evangelism field, and he's a Christian from South India. ನಾನಿವತ್ತು ಸೇವೆಗಾಗಿ ಹೋದಾಗ ಒಬ್ಬರನ್ನ ಭೇಟಿಯಾದೆ. ಅವರು ಸೌತ್ ಇಂಡಿಯಾದಿಂದ ಭಾರತ ದೇಶದವರಾಗಿದ್ದಾರೆ. And he goes to one church called Hillsongs, very like a famous church, where they do a lot of praise, they do a lot of singing, they share a lot of testimony. ಅವರು ಆಸ್ಟ್ರೇಲಿಯಾದಲ್ಲಿ ಒಂದು ಸಭೆಗೆ ಹೋಗ್ತಾರೆ, ಹಿಲ್ಸನ್ ಅನ್ನುವಂಥ ಸಭೆಗೆ. ಅಲ್ಲಿ ತುಂಬಾ ಆರಾಧನೆ, ತುಂಬಾ ಏನು ಸಾಕ್ಷಿಗಳು ಹೇಳ್ತಿರ್ತಾರೆ, ಅಂತ ಸಭೆಗೆ ಹೋಗ್ತಾರೆ. So he was kind of boasting, like, oh, my family line, we were Christian for a really, really long time. But when I shared the gospel with him, I realized he didn't really know the essence of the gospel message. ಅವ್ರ ಹತ್ರ ನಾನು ಸುವಾರ್ತೆನ ಹಂಚ್ಕೊಳ್ತಿರುವಾಗ ಅವ್ರು ಹೇಳ್ತಾ ಇದ್ದಿದ್ದು, ನಾನು, ನನ್ನ ಕುಟುಂಬ, ನಮ್ಮ ಒಂದು ವಂಶಾವಳಿನೇ ತುಂಬಾ ವರ್ಷಗಳಿಂದಲೂ ಕೂಡ ಕ್ರಿಶ್ಚಿಯನ್ ಆಗಿದ್ದೀವಿ ಅಂತ ಹೇಳ್ತಿದ್ದ. ಆದ್ರೆ ಸುವಾರ್ತೆನ ಹಂಚ್ಕೊಂಡಾಗ ನಿಜವಾಗ್ಲೂ ಕೂಡ ಅವ್ರಿಗೆ ಆ ಸುವಾರ್ತೆಯ ಸಾರಾಂಶ ಗೊತ್ತಿಲ್ಲ ಅಂತ ನನಗೆ ಅರಿವಾಯ್ತು. And even though he's a Christian, he goes to church, his life has nothing to do with world evangelization. ಅವರು ಅನೇಕ ವರ್ಷಗಳಿಂದ ಕ್ರೈಸ್ತರಾಗಿದ್ರು ಕೂಡ, ಸಭೆಗೆ ಹೋಗ್ತಾ ಇದ್ರು ಕೂಡ, ಲೋಕ ಸುವಾರ್ತೀಕರಣದ ಕುರಿತು ಅವ್ರಿಗೆ ಏನು ಸಂಬಂಧನೇ ಇಲ್ಲ ಅನ್ನೋ ತರ ಜೀವನ ಮಾಡ್ತಿದ್ದಾರೆ. That's why it's really important we never lose hold of the essence of what the Bible is talking about and our commission as the evangelist that God called us to be. ಅದಕ್ಕೋಸ್ಕರನೇ ನಾವು ನಮ್ಮ ಜೀವನದಲ್ಲಿ ಸತ್ಯವೇದ ಏನ್ ಹೇಳುತ್ತೆ ಅದನ್ನ ನಾವು ಕೈ ಬಿಡಬಾರ್ದು. ಆ ಒಂದು ಮುಖ್ಯ ಉದ್ದೇಶವನ್ನ ನಾವು ಮರಿಬಾರ್ದು. Also Christ, he is the eternal Christ. Hebrews 13 verse 8. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಆತನು ಶಾಶ್ವತ ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ಸತ್ಯವೇದ ನಮಗೆ ಬಹಿರಂಗಪಡಿಸಲಿಕ್ಕೆ ಬರೆಯಲ್ಪಟ್ಟಿದೆ ಅಂತ ಹೇಳಿ. ಇಬ್ರಿಯರಿಗೆ 13:8 ವಚನ ಓದೋಣ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ಆಮೆನ್. Amen. So the Jesus Christ, he is the same. Jesus Christ never changes. ಯೇಸು ಕ್ರಿಸ್ತನು ಏಕ ರೀತಿಯಲ್ಲಿದ್ದಾನೆ, ಆತನು ಎಂದಿಗೂ ಬದಲಾಗದವರಾಗಿದ್ದಾರೆ. That's why we call him the eternal Christ, and whoever believed in Christ, even in the Old Testament, before Jesus was born, they believed in Christ, they had salvation. ಹೌದು, ಈ ಒಂದು ಯೇಸು ಕ್ರಿಸ್ತನು ಶಾಶ್ವತ ಕ್ರಿಸ್ತನಾಗಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಈತನಿಲ್ಲ, ಹಳೆ ಒಡಂಬಡಿಕೆಯಲ್ಲೂ ಇದ್ದಾರೆ. ಆ ಹಳೆ ಒಡಂಬಡಿಕೆಯಲ್ಲೂ ಕೂಡ ಯಾರೆಲ್ಲ ಯೇಸುವನ್ನ ನಂಬಿದ್ರೋ ಅವರು ಕೂಡ ನಿತ್ಯ ಜೀವನ ಪಡ್ಕೊಂಡಿದ್ದಾರೆ. And the Bible clearly tells us Abraham who was born before Jesus, he held on to Christ and he had salvation. ಅಬ್ರಹಾಮನ ಬಗ್ಗೆ ನಾವು ನೋಡಬಹುದು. ಅಬ್ರಹಾಮನು ಯೇಸು ಕ್ರಿಸ್ತನಿಗಿಂತ ಮುಂಚೆ ಹುಟ್ಟಿದವರು, ಆದರೂ ಕೂಡ ಅಬ್ರಹಾಮನು ಯೇಸು ಬಗ್ಗೆ ತಿಳಿದಿದ್ದ, ಯೇಸುವನ ಒಡಂಬಡಿಕೆ ಹಿಡ್ಕೊಂಡಿದ್ದ. And that's in John 8:56. ಯೋಹಾನ್ ಸುವಾರ್ತೆ 8:56 ಆ ವಿಷಯವನ್ನ ನಾವು ನೋಡಬಹುದು. ಯೋಹಾನ್ ಸುವಾರ್ತೆ 8:56 ಓದೋಣ. ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು ಅಂದನು. Amen. So Jesus is saying that Abraham, he rejoiced at the thought of seeing my day. He saw it and was glad. So even Abraham was waiting for the Messiah, waiting for the Christ. ಇಲ್ಲಿ ಅಬ್ರಹಾಮನ ಬಗ್ಗೆ ನೋಡೋದಾದರೆ, ಆತನು ಯೇಸುವಿನ ದಿನವನ್ನ, ಯೇಸು ಬರೋದನ್ನ ನೋಡ್ಬೇಕು ಅಂತ ಆಸೆ ಪಟ್ಟ, ಅದನ್ನ ನೋಡಿ ಸಂತೋಷ ಪಟ್ಟ ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಬರುವಿಕೆ, ಮೆಸ್ಸಿಯನ ಬರುವಿಕೆಗಾಗಿ ಆತನ ಇದನ್ನು ನೋಡ್ತಿದ್ದ. And then we see there that the Jews accuse him that, how can you see Abraham? Abraham was before your time. So let's read verse 58. ಹಾಗೇನೆ 58ರಲ್ಲಿ ನಾವು ನೋಡುವಾಗ ಅವ್ರು ಹೇಳೋದೇನಂದ್ರೆ, ಅಂದ ಹಾಗೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಅಬ್ರಾಹ್ಮನ ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆಮೇಲೆ
Amen. So, remnants, you have to understand the Bible from a spiritual perspective. ಸೊ ಇಲ್ಲಿರುವಂತ ಎಲ್ಲ ಉಳಿದವರು ಸತ್ಯವೇದವನ್ನ ಆತ್ಮಿಕ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. Because you are very clever, you are very smart, you did science, you did many subjects in school, you might think it is impossible for Abraham to know who Christ was. ಒಂದು ವೇಳೆ ನೀವು ತುಂಬಾ ಬುದ್ಧಿವಂತರಾಗಿರ್ಬೋದು, ತಿಳುವಳಿಕೆ ಚೆನ್ನಾಗಿರ್ಬೋದು, ನೀವು ನಿಮ್ಮ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ವಿಜ್ಞಾನ ಮತ್ತೆ ಬೇರೆ ಬೇರೆ ಅನೇಕ ವಿಷಯಗಳನ್ನ ಓದಿರ್ಬೋದು, ತುಂಬಾ ಬುದ್ಧಿ ಇರ್ಬೋದು. ನೀವು ಯೋಚನೆ ಮಾಡ್ಬೋದು, ಯೇಸು ಕ್ರಿಸ್ತನಿಗಿಂತ ಮುಂಚೆ ಇದ್ದ ಅಬ್ರಾಹ್ಮನಿಗೆ ಯೇಸು ಬಗ್ಗೆ ಹೇಗೆ ಗೊತ್ತು ಅಂತ. But the Bible, it goes beyond our physical understanding because the Bible is truly talking about the spiritual facts. ಆದ್ರೆ ಸತ್ಯವೇದ ಅನ್ನೋದು ನಿನ್ನ ನನ್ನ ಆಲೋಚನೆಗಳನ್ನ ಮೀರಿ ಬರೆಯಲ್ಪಟ್ಟಿರೋದಾಗಿದೆ. ಅದು ಆತ್ಮಿಕ ವಿಷಯಗಳಾಗಿದೆ. What the Bible verse means is Abraham held on to the promise that the Messiah, the Christ, will be crucified on the cross for all of humankind's sins. ಅಬ್ರಹಾಮನು ಹಿಡ್ಕೊಂಡಂತ ವಿಷಯ ಏನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನಾಗಿ ಲೋಕದಲ್ಲಿ ಬರ್ತಾರೆ, ಸಿಲುಬೆಯಲ್ಲಿ ಆತನು ಎಲ್ಲರಿಗೋಸ್ಕರ ಪ್ರಾಣ ಕೊಡ್ತಾರೆ ಎಂಬುದಾಗಿ. And of course, at that time, Abraham didn't see Jesus with his own eyes, but there was a method which was when they built the altar to the Lord. ನೇರವಾಗಿ ಯೇಸುವನ್ನ ಅಬ್ರಹಾಮನು ನೋಡದೇ ಇರ್ಬೋದು, ಆದ್ರೆ ಅವನು ಯಜ್ಞವೇದಿಯನ್ನ ಕಟ್ಟೋದ್ರ ಮೂಲಕ ಅದನ್ನ ಸಾಬೀತುಪಡಿಸ್ತಿದ್ದ. So God commanded the people of faith to build the altar and to give the blood sacrifice on the altar. ದೇವರು ನಂಬಿಕೆ ಜನರಿಗೆ ಯಜ್ಞವೇದಿಯನ್ನ ಕಟ್ಟಿ ಅಲ್ಲಿ ಬಲಿಗಳನ್ನ ಕೊಡಬೇಕು ಅಂತ, ರಕ್ತದ ಬಲಿ ಕೊಡಬೇಕೆಂಬುದಾಗಿ ಹೇಳಿದ. Whoever kills the animal as the blood sacrifice, they're giving the blood sacrifice, holding on to the promise of the Messiah, the Christ. ಯಾರೆಲ್ಲ ಯಜ್ಞವೇದಿಯ ಮೇಲೆ ಒಂದು ಬಲಿ ಅರ್ಪಣೆಗಳನ್ನ ಕೊಡ್ತಾ ಇದ್ರು, ರಕ್ತವನ್ನ ಸುರಿಸ್ತಾ ಇದ್ರು, ಸೊ ಅದರ ಅರ್ಥ ಏನು ಅಂದ್ರೆ ಅವರು ಮುಂದೆ ಬರುವಂತ ಕ್ರಿಸ್ತನ ಒಂದು ಸಿಲುಬೆಯ ಮರಣವನ್ನ ಹಿಡ್ಕೊಂಡಿದ್ರು ಅಂತ ಅರ್ಥ. And in the Old Testament, Abraham was very faithful to the Lord. He always built the altar. He always gave the burnt offering to the Lord on the altar. ಅಬ್ರಹಾಮನು ಈ ವಿಷಯದಲ್ಲಿ ತುಂಬಾ ನಂಬಿಗಸ್ತನಾಗಿದ್ದ. ಅವನೆಲ್ಲೇ ಹೋದ್ರೂ ಕೂಡ ಯಜ್ಞವೇದಿಗಳನ್ನ ಕಟ್ಟಿ ದೇವರಿಗೆ ರಕ್ತದ ಬಲಿ ಅರ್ಪಣೆಯನ್ನ ಮಾಡ್ತಾ ಇದ್ದ. So it means Abraham held on to the promise that the Lord gave about the Christ who will come to die on the cross. ಇದರ ಅರ್ಥ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಸಿಲುವೆ ಮೇಲೆ ಸಾಯೋದರ ಒಂದು ಅರ್ಥವನ್ನ, ಸತ್ಯವನ್ನ ಅಬ್ರಹಾಮನು ಹಿಡ್ಕೊಂಡವನಾಗಿದ್ದ ಎಂಬುದಾಗಿ ನೋಡ್ತೇವೆ. You have to understand this clearly because many people, just like in the Bible, the Jews accused Jesus that this is impossible according to human standard. ಈ ವಚನದಲ್ಲಿ ಯಹೂದರು ಕೇಳುವ ಹಾಗೆ, ನಿನಗಿನ್ನೂ 50 ವರ್ಷ ಆಗಿಲ್ಲ, ನೀನು ಅಬ್ರಾಹ್ಮನನ್ನ ನೋಡಿದ್ಯಾ ಅಂತ ಹೇಳುವ ಹಾಗೆ ನಾವು ಕೂಡ ಅನೇಕರು ಈ ಸತ್ಯವನ್ನ ಗ್ರಹಿಸೋದ್ರಲ್ಲಿ ಎಡುತ್ತೇವೆ. But if you know the method of salvation through the blood sacrifice, the blood covenant, then you can give the answer to the people that this is talking about Abraham who held on to the blood of Jesus Christ. ಹಳೆ ಒಡಂಬಡಿಕೆಯಿಂದಲೂ ಕೂಡ ಈ ಒಂದು ಯಜ್ಞ ಸಮರ್ಪಣೆ ಮಾಡೋದು, ಬಲಿ ಕೊಡೋದ್ರ ಅರ್ಥ ನಿನಗೆ ಗೊತ್ತಿದ್ರೆ, ಆ ರಕ್ತ ಬಲಿಯ ಅರ್ಥ ನಿನಗೆ ಗೊತ್ತಿದ್ರೆ, ಅಬ್ರಹಾಮನು ಯಾವ ರೀತಿ ಅದನ್ನ ಹಿಡ್ಕೊಂಡಿದ್ದ, ರಕ್ಷಣೆ ಹೊಂದಿದ ಅನ್ನೋದನ್ನ ನೀನು ಕೇಳುವ ಎಲ್ಲಾ ಜನರಿಗೂ ಕೂಡ ಉತ್ತರ ಕೊಡಬಹುದು. And also there was Moses in John 5:46. ಹಾಗೇನೆ ಇನ್ನೊಬ್ಬ ವ್ಯಕ್ತಿ ಮೋಶೆ ಬಗ್ಗೆ ನಾವು ನೋಡ್ತೇವೆ. ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 46ನೇ ವಚನ ಓದುವಾಗ, ಅವನು ನನ್ನ ವಿಷಯವಾಗಿ ಬರೆದನು, ಆದುದರಿಂದ ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ ಅಂತ. Amen. So it says that even Moses, he wrote about me. This is the words of Jesus. Jesus is saying Moses wrote about me. ಯೇಸುವೆ ತನ್ನ ಬಾಯಿಂದ ಹೇಳ್ತಿರುವಂತ ಮಾತು, ಮೋಶೆ ಕೂಡ ನನ್ನ ಕುರಿತಾಗಿ ಬರೆದಿದ್ದಾನೆ ಎಂಬುದಾಗಿ. And Moses, he wrote I believe the first 5 books of the Bible. ಆ ಮೋಶೆ ಸತ್ಯವೇದದಲ್ಲಿರುವಂತ ಮೊದಲ 5 ಪುಸ್ತಕಗಳನ್ನ ಬರೆದ. So Genesis, Exodus, Leviticus, Numbers, Deuteronomy, Moses, he wrote those books. ಸೊ ಅವನು ಆದಿಕಾಂಡ, ಮತ್ತೆ ವಿಮೋಚನಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಕಾಂಡಗಳನ್ನ ಮೋಶೆ ಬರೆದ. Yeah, so Jesus is saying that Moses, in those books, he is writing about me. ಅಂದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಿರೋದೇನು ಗೊತ್ತಾ, 5 ಪುಸ್ತಕಗಳಲ್ಲೂ ಕೂಡ ಮೋಶೆ ನನ್ನ ಕುರಿತಾಗಿನೇ ಬರೆದಿದ್ದಾರೆ ಎಂಬುದಾಗಿ. Because Moses, he knew the promise about the Christ, about the Messiah. ಯಾಕಂದ್ರೆ ಮೋಶೆಗೆ ವಾಗ್ದಾನ ಮಾಡಲ್ಪಟ್ಟಂತ ಕ್ರಿಸ್ತನ ಕುರಿತಾಗಿ ಗೊತ್ತಿತ್ತು, ಅದಕ್ಕೋಸ್ಕರ ಬರೆದಿದ್ದ.
And of course, Moses, he was filled with the Holy Spirit. So actually, God is the one who, guided him to write the books of the Bible. ಹೌದು, ದೇವರೇ ಮೋಶೆನ ಪರಿಶುದ್ಧಾತ್ಮನಿಂದ ತುಂಬಿಸಿದ್ರು, ಮತ್ತೆ ಅವನಿಗೆ ಯಾವ ವಿಷಯಗಳನ್ನ ಬರಿಬೇಕು ಅಂತ ಹೇಳ್ಬಿಟ್ಟು ಮಾರ್ಗದರ್ಶನ ಮಾಡಿದ್ರು. But not just writing, Moses, he truly believed as well, because even Moses, he always built the altar to the Lord. ಕೇವಲ ಮೋಶೆ ಇದನ್ನ ಬರ್ದಿದ್ದು ಮಾತ್ರ ಅಲ್ಲ, ಅವನು ನಂಬಿದ್ದ, ಅದಕ್ಕೋಸ್ಕರ ಅವನು ಕೂಡ ಈ ಒಂದು ಬಲಿಯನ್ನ ಕೊಡೋನಾಗಿದ್ದ. Also, it is all of the prophets, Luke 24:27. ಮತ್ತೆ ಯೇಸು ಕ್ರಿಸ್ತನ ಬಗ್ಗೆ ಸತ್ಯವೇದ ಪೂರ್ತಿ ಹೇಳೋದು ಲೂಕ 24:27 ವಚನದಲ್ಲಿ ನಾವು ಓದಬಹುದು. ಎಲ್ಲ ಪ್ರವಾದಿಗಳನ್ನ ಹೇಳೋದು. ಸೊ ಇಲ್ಲಿ ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಆಮೆನ್. Amen. So so this word is saying that Jesus was explaining to them that Moses and all of the prophets, what they wrote in the Bible, they were writing about Christ. ಸೊ ಇಲ್ಲಿ ಯೇಸು ಸ್ವಾಮಿ ಹೇಳ್ತಿರುವಂತ ಮಾತನ್ನ ಗಮನಿಸಿ, ಎಲ್ಲಾ ಅಂದ್ರೆ ಮೋಶೆ ಆಗ್ಲಿ ಮತ್ತೆ ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಕೂಡ ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ಕೂಡ ನನ್ನ ವಿಷಯವಾಗಿಯೇ ನನ್ನನ್ನು ಸೂಚಿಸುವುದಕ್ಕಾಗಿನೇ ಅವ್ರು ಬರೆದಿದ್ದಾರೆ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. So all the prophets in the Bible, all of the prophets who wrote the books of the Bible, they're all talking about Christ. So truly Christ is the main figure of the entire Bible. ಅದಕ್ಕಾಗಿನೇ ಈಗ ಕೀರ್ತನೆಗಳಾಗ್ಲಿ, ಪ್ರವಾದನೆ ಗ್ರಂಥಗಳಾಗ್ಲಿ, ಮೋಶೆ ಗ್ರಂಥಗಳು, ಪ್ರತಿಯೊಂದರಲ್ಲೂ ಕೂಡ ಎಲ್ಲಾ ಗ್ರಂಥಗಳಲ್ಲೂ ಕೂಡ ಮುಖ್ಯ ವ್ಯಕ್ತಿ ಯಾರಾದ್ರೆ ಕ್ರಿಸ್ತನೇ ಆಗಿದ್ದಾನೆ. And same Bible verse, so Luke 24:44. ಇನ್ನೊಂದು ವಚನ ಓದಿಕೊಳ್ಳೋಣ. ಅದೇ ಲೂಕನು ಬರೆದ ಸುವಾರ್ತೆ 24 44ನೇ ವಚನ ಓದೋಣ. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೆನ್. Amen. So Jesus is saying that all of the word must be fulfilled that is talking about me. ಅಂದ್ರೆ ಯೇಸುಸ್ವಾಮಿ ಇಲ್ಲಿ ಹೇಳ್ತಿರುವಂತದ್ದು, ನನ್ನ ಕುರಿತಾಗಿ ಬರೆದಿರುವಂತ ಎಲ್ಲ ಮಾತುಗಳು ನೆರವೇರಬೇಕೆಂಬುದಾಗಿ ನಿಮಗೆ ತಿಳಿದಿಲ್ಲವೇ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಿದ್ದಾರೆ. So the Christ that we believe in, he is the eternal Christ. He is the Christ from thousands of years ago. The Bible says that he is the same yesterday, today, forever. ಇಲ್ಲಿ ಯೇಸು ಕ್ರಿಸ್ತನು ಯಾರು ಅಂದ್ರೆ ಆತನು ಶಾಶ್ವತ ಕ್ರಿಸ್ತನಾಗಿದ್ದಾನೆ. ಆತನು ಸಾವಿರಾರು ವರ್ಷಗಳ ಹಿಂದೆ ಕೂಡ ನಮ್ಮ ಊಹೆಗೂ ನಿಲುಕದಷ್ಟು ಆತನು ಶಾಶ್ವತ ಕಾಲದಿಂದಲೂ ಇರುವವನಾಗಿದ್ದಾನೆ. So we really have to have faith. Also, we have to really believe that God called us, and God's calling, it never changes. ಸೊ ಹಾಗಾಗಿ ನಾವು ನಿಜವಾಗ್ಲೂ ಇದನ್ನ ನಂಬಬೇಕು. ಮತ್ತೆ ದೇವರ ಆ ಕರೆಯುವಿಕೆ ಎಂದಿಗೂ ಬದಲಾಗುವುದಿಲ್ಲ. And the stream of the word, so in the main, there is the stream of the word, which the stream of the word is talking about the fulfillment of the gospel. ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ವಾಕ್ಯದ ಹರಿವು ಎಂಬುದಾಗಿ ನೋಡ್ತೇವೆ. ಸೊ ನೆರವೇರಿಕೆಯ ಹರಿವು ಎಂಬುದಾಗಿ ಕೂಡ ನಾವು ಇದನ್ನ ಕರೀಬಹುದು. And the fulfillment of the gospel, there is really a timeline of the gospel from the time of creation until the end of the world. ಸೊ ಈ ಒಂದು ವಾಕ್ಯದ ಹರಿವು ಅಂತ ಹೇಳಿದ್ರೆ ಲೋಕದ ಸೃಷ್ಟಿಯಿಂದ ಹಿಡಿದು ಅದು ನಾಶವಾಗುವುದರವರೆಗೆ ಅದನ್ನ ಒಂದು ಸಮಯದ ವೇಳಾಪಟ್ಟಿ ಎಂಬುದಾಗಿ ನಾವು ನೋಡಬಹುದು. So in Genesis 1:1, it talks about the creation of the world, that God created the heavens and the earth. ಆದಿಕಾಂಡ 1ನೇ ಅಧ್ಯಾಯ 1 ನಾವು ನೋಡ್ತೇವೆ, ದೇವರು ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದ್ರು ಎಂಬುದಾಗಿ. And there is the end of the world, which is Matthew 24:14. ಮತ್ತೆ ಆ ಒಂದು ಪ್ರಪಂಚದ ಅಂತ್ಯ ಅನ್ನೋದನ್ನ ಮತ್ತಾಯ 24:14 ನೋಡಬಹುದು. So Matthew 24:14 says that when this gospel is preached to all nations, then the end will come. ಈ ಮತ್ತಾಯ 24:14 ಹೇಳೋದೇನಂದ್ರೆ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಎಂಬುದಾಗಿ. Amen. So remnants, you have to remember Matthew 24:14. That is the covenant of this age. ಇಲ್ಲಿರುವ ಎಲ್ಲ ಉಳಿದವರು ಕೂಡ ಕಂಠಪಾಠ ಮಾಡಿ ನೆನಪಲ್ಲಿ ಇಟ್ಕೋಬೇಕಾಗಿರುವಂತ ವಚನ ಮತ್ತಾಯ 24:14. ಯಾಕಂದ್ರೆ ಇದು ಯುಗದ ಸಮಾಪ್ತಿಯ ಕುರಿತು ಮಾತನಾಡ್ತಿರುವಂತ ವಚನವಾಗಿದೆ. Throughout the timeline of history, everything has been fulfilled. So Genesis 3:15 promises the offspring of the woman, and he came in Matthew 16:16 as Christ, Jesus Christ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಶ್ರೀ ಸಂತಾನವಾಗಿ ಕ್ರಿಸ್ತನು ಬರೋದ್ರ ಬಗ್ಗೆ ಬರೆಯಲ್ಪಟ್ಟಿತ್ತು. ಅದು ಯೋಹಾನ್ ಸುವಾರ್ತೆ
ಆತನು ಬಂದಿದ್ದನ್ನ ಹೇಳುತ್ತೆ. ಹಾಗಾಗಿ ಅದು ನೆರವೇರಿದೆ. He fulfilled the work of the Christ. He died on the cross. He resurrected after 3 days. He ascended to heaven. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಆತನು ಸತ್ತು 3ನೇ ದಿನ ಎದ್ದು ಪರಲೋಕಕ್ಕೆ ಹೋಗಿ ಆತನು ಪರಲೋಕದಲ್ಲಿ ಸಿಂಹಾಸನದಲ್ಲಿ ಆಸನಾರೂಢನಾಗಿದ್ದಾನೆ. So from that time until now, we are holding on to Matthew 24:14 to preach this gospel to all nations. ಸೊ ಆತನು ಪರಲೋಕಕ್ಕೆ ಹೋದ ದಿನದ ಮೊದಲುಗೊಂಡು ಇದುವರೆಗೂ ಇನ್ನು ಮೇಲೆ ಕೂಡ ಈ ಒಂದು ವಚನ ಪರಿಪೂರ್ಣವಾಗೋ ತನಕ, ಅಂದ್ರೆ ಮತ್ತಾಯಿ 24:14 ನೆರವೇರೋ ತನಕನೂ ನಾವು ಈ ವಚನವನ್ನ ಒಡಂಬಡಿಕೆಗೆ ಹಿಡ್ಕೋಬೇಕಾಗಿದೆ. This is like the remaining word that has to still be fulfilled. So God wants to do world evangelization through us. ನೆರವೇರಬೇಕಾಗಿರುವಂತಹ ವಚನ ಯಾವ್ದಾದ್ರು ಇದೆ ಅಂದ್ರೆ ಮುಖ್ಯವಾದ ವಚನ ಅದು ಮತ್ತಾಯಿ 24:14. ಇದರ ಪ್ರಕಾರ ನೀನು ನಾನು ಲೋಕ ಸುವಾರ್ತೀಕರಣವನ್ನ ನಾವು ಮಾಡಬೇಕಾಗಿದೆ, ಆಗ ಅಂತ್ಯ ಬರುತ್ತೆ. The Bible tells us that there is a darkness in this world and the darkness existed from the beginning. ಮತ್ತೆ ಈ ಸತ್ಯವೇದ ಹೇಳುತ್ತೆ ಅಂಧಕಾರ ಅನ್ನೋದಿದೆ, ಅದು ಮೊದಲಿನದು ಇದೆ ಎಂಬುದಾಗಿ. So we can read Genesis 1:2. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನವನ್ನು ನಾವು ಓದೋಣ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಮೆನ್. Amen. So from the beginning, there was a darkness, there was an empty void. This is talking about the spiritual darkness, the presence of Satan from the beginning. ಸೊ ಈ ಒಂದು ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳಲ್ಪಟ್ಟಿರುವಂತಹ ಈ ಅಂಧಕಾರ ಅನ್ನುವಂಥದ್ದು ಸೈತಾನನ ಸೂಚಿಸುತ್ತೆ. ಸೈತಾನನು ಅಂದಿನಿಂದಲೂ ಕೂಡ ಇದ್ದ ಎಂಬುದಾಗಿ. So Satan didn't just appear to Adam and Eve. He existed from the creation of the world. ಸೈತಾನನು ಆದಾಮ ಅವರ ಮೊದಲುಗೊಂಡು ಅಲ್ಲ ಇದ್ದಿದ್ದು, ಸೃಷ್ಟಿಗೆ ಮೊದಲಿಂದಲೂ ಕೂಡ ಅವನಿದ್ದ. But the method that God gave us to overcome Satan, Genesis 1:3, the light. ಮತ್ತೆ ಈ ಒಂದು ಅಂಧಕಾರವಾಗಿರುವಂತಹ ಸೈತಾನನ ಜಯಿಸ್ಲಿಕ್ಕೆ ದೇವರು ಕೊಟ್ಟ ಉತ್ತರ ನೆರವೇರುವಿಕೆ ಏನಂದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ 3ನೇ ವಚನ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಆಮೆನ್. Amen. So inside of the darkness, emptiness, chaos of the world, God said, let there be light. And this is a spiritual light. ಭೂಮಿಯ ಮೇಲೆ ಕ್ರಮವಿಲ್ಲದೆ ಬರಿದಾಗಿ ಅಂಧಕಾರ ತುಂಬಿರುವಂತಹ ಸ್ಥಳದಲ್ಲಿ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಅಂದ್ರೆ ಇದು ಒಂದು ಆತ್ಮಿಕ ಬೆಳಕಾಗಿದೆ. So it's not just talking about the light like the sunshine or the light bulb, but it really means the spiritual light, the light of Christ. ಈ ಬೆಳಕು ಅಂದ್ರೆ ಇದೇನೋ ಸೂರ್ಯನ ಬೆಳಕು ಚಂದ್ರನ ಬೆಳಕಿನ ತರ ಅಲ್ಲ, ಇದು ಆತ್ಮಿಕ ಬೆಳಕು, ಇದು ಕ್ರಿಸ್ತನಾಗಿದ್ದಾನೆ. That's why we always say we just have to shine the light in our field. ಹಾಗಾಗಿನೇ ನಾವು ಯಾವಾಗ್ಲೂ ಹೇಳ್ತೇವೆ ನಮ್ಮ ಕ್ಷೇತ್ರದಲ್ಲಿ ನಾವು ಬೆಳಕನ್ನ ಪ್ರಕಾಶಿಸಬೇಕು ಅಂತ. In our school, in our family, in our friends, in all of our fields, there is a darkness, there is a void there, there is Satan that is working. ನಾವಿರುವಂತಹ ಸ್ಥಳಗಳಲ್ಲಿ, ಓದುವಂತಹ ಸ್ಕೂಲು ಕಾಲೇಜುಗಳಲ್ಲಿ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ಕತ್ತಲೆ ಇದೆ, ಅಂಧಕಾರ ಇದೆ, ಕ್ರಮವಿಲ್ಲದೆ ಇರುವಂತದ್ದಿದೆ. ಸೊ ಇದನ್ನೆಲ್ಲ ನಾವು ಹೋಗಲಾಡಿಸಬೇಕು ಅಂದ್ರೆ ಕ್ರಿಸ್ತನ ಬೆಳಕನ್ನು ಪ್ರಕಾಶಿಸಬೇಕು. So to overcome the darkness, we have to shine the light of Christ that lives inside of us. ಕತ್ತಲೆಯನ್ನ ನಾವು ಜಯಿಸಬೇಕು ಅಂದ್ರೆ ನಮ್ಮೊಳಗಿರುವಂತಹ ಕ್ರಿಸ್ತನ ಬೆಳಕನ್ನ ಪ್ರಕಾಶಿಸಬೇಕು. And that's because from the very beginning, we had original sin when Adam and Eve, they listened to Satan. ಸೊ ಅದು ಪ್ರಾರಂಭದಿಂದಲೂ ಯಾವಾಗ ಆದಾಮ ಅವರು ಸೈತಾನನ ಮಾತನ್ನ ಕೇಳಿದ್ರು ಆಗಲಿಂದಲೂ ಕೂಡ ಸಮಸ್ಯೆ ಪ್ರಾರಂಭವಾಯಿತು. So that's point number 2, Genesis 3:4-5. Adam and Eve fell into original sin. ಆದಿಕಾಂಡ 2ನೇ ವಿಷಯ ಅದು. ಆದಿಕಾಂಡ 3, 4, 5ರಲ್ಲಿ ನಾವು ನೋಡುವಾಗ ಆದಾಮ ಅವರು ಪಾಪ ಮಾಡಿ ಪಾಪದಲ್ಲಿ ಬಿದ್ದರು. But God's method to save them came in Genesis 3:15, the offspring of the woman. ಮತ್ತೆ ಅವರನ್ನ ರಕ್ಷಿಸಲಿಕ್ಕೆ ದೇವರು ತೆರೆದಂತ ಮಾರ್ಗ ಆದಿಕಾಂಡ 3:15. So we have to be able to see the flow in the Bible. The Bible is not just a storybook or talking about history, but there is a spiritual flow that inside of every problem incident, God gives us the absolute answer. ಸೊ ನಾವು ಸತ್ಯವೇದವನ್ನ ಸುಮ್ಮನೆ ಹಾಗೆ ನೋಡುವವರಾಗಿರದೆ ಅದರಲ್ಲಿ ಇರುವಂತಹ ಹರಿವು, ಆ ಒಡಂಬಡಿಕೆ ಹರಿವನ್ನ ನಾವು ನೋಡುವವರಾಗಿರ್ಬೇಕು. So it might be a bit difficult to understand for the remnants, but I know that you're very clever spiritually and God will guide you to really understand the flow of the covenant, the stream of the word in the Bible. ನೀವೆಲ್ಲರೂ ಆತ್ಮಿಕವಾಗಿ ಬುದ್ಧಿವಂತರಾಗಿರೋದ್ರಿಂದ ಸತ್ಯವೇದದಲ್ಲಿರುವಂತಹ ಒಡಂಬಡಿಕೆಯ ಹರಿವನ್ನ ನೀವು ನೋಡ್ತಿದ್ದೀರಾ, ಹರಿವಲ್ಲಿ ನೀವು ಇದ್ದೀರಾ ಅಂತ ನಾನು ನಂಬ್ತೇನೆ.
And really, this is your time to prepare yourself. Prepare your vessel with the message so you can give the answer to anyone. You can give the spiritual answer to save them. ಸೊ ಇದು ದೇವರು ನಿಮಗೆ ಕೊಟ್ಟಿರುವಂತಹ ಉತ್ತರವಾಗಿದೆ. ಇದು ಆತ್ಮಿಕ ಉತ್ತರವಾಗಿದೆ. ಕೇಳುಗರಿಗೆಲ್ಲರಿಗೂ ಕೂಡ ನೀವು ಈ ಉತ್ತರವನ್ನು ಕೊಡಬೇಕಾಗಿದೆ. So, as much as you prepare your vessel with the word of God, that's the level that God can use you. ಸೊ ಎಷ್ಟು ನೀವು ವಾಕ್ಯದಿಂದ ಬಲ ಹೊಂದುತ್ತೀರೋ ಅಷ್ಟರ ಮಟ್ಟಿಗೆ ನೀವು ಇತರರಿಗೆ ಉತ್ತರ ಕೊಡಬಹುದಾಗಿದೆ. So, even for me, I know if I only prepare myself very little, that's only the amount that God can use me. ಒಂದು ವೇಳೆ ನಾನು ಚಿಕ್ಕದಾಗಿ ಸ್ವಲ್ಪನೇ ತಿಳ್ಕೊಂಡಿದ್ರೆ ದೇವರ ಬಗ್ಗೆ ಅಷ್ಟೇ ನಾನು ಉಪಯೋಗ ಆಗ್ತೀನಿ. But if I have the fullness of the word, the fullness of the Holy Spirit, God can absolutely use me without limit. ನಾನು ವಾಕ್ಯದಲ್ಲಿ ಪರಿಪೂರ್ಣಳಾಗಿ ಪ್ರಾರ್ಥನೆಯಲ್ಲಿ ಪರಿಪೂರ್ಣಲಾಗಿದ್ರೆ ದೇವರ ಆತ್ಮನಿಂದ ಪರಿಪೂರ್ಣವಾಗಿ ತುಂಬಲ್ಪಟ್ರೆ ದೇವರು ನಿಜವಾಗ್ಲೂ ಸಂಪೂರ್ಣವಾಗಿ ನನ್ನನ್ನು ಉಪಯೋಗಿಸ್ತಾರೆ. So let's pray and conclude the message. ಸೊ ಪ್ರಾರ್ಥನೆಯೊಂದಿಗೆ ನಾವು ಇಂದಿನ ಸಂದೇಶವನ್ನ ಮುಕ್ತಾಯ ಮಾಡ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ನಾವೆಲ್ಲರೂ ಕೂಡಿ ನಿಮ್ಮ ಸನ್ನಿಧಿಯಲ್ಲಿ ಬರುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನು ನಿಮ್ಮ ಆತ್ಮನಿಂದ ತುಂಬಿಸಿರಿ, ನಿಮ್ಮ ಕೃಪೆಯಿಂದ ತುಂಬಿಸಿರಿ ಸ್ವಾಮಿ. ಕೇಳಿರುವಂತಹ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಮುದ್ರೆ ಆಗಲಿ. ಹೌದು ಸ್ವಾಮಿ. ಅಪ್ಪ ದೇವರೇ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ವಿಷಯಗಳನ್ನ ನಾವು ನೋಡ್ತೇವೆ. ಏನಕ್ಕಾಗಿ ಸತ್ಯವೇದ ಬರೆಯಲ್ಪಡ್ತು ಅಂದ್ರೆ, ಹೌದು ದೇವರೇ, ಅದು ದೇವರೇ ನಿಮ್ಮ ಒಡಂಬಡಿಕೆಯನ್ನ ಸಾರಿ ಹೇಳಲು, ಶಾಶ್ವತ ಕ್ರಿಸ್ತನನ್ನ ಬಹಿರಂಗಪಡಿಸಲು ಮಾತ್ರನೇ ಸತ್ಯವೇದವು ಇಂದಿನವರೆಗೂ ಕೂಡ ಜೀವಂತವಾಗಿದೆ, ನಮ್ಮ ತನಕ ಅದು ಬಂದಿದೆ. ಅಪ್ಪ ದೇವರೇ, ಸಾವಿರಾರು ವರ್ಷಗಳ ಹಿಂದೆ ನಡೆದಂತ ಘಟನೆಗಳನ್ನ ಅವರು ನಂಬಿದಂತಹ ಕ್ರಿಸ್ತನನ್ನ ನಾವು ನಂಬುವಂತೆ ಅಪ್ಪ ತಲೆಮಾರುಗಳವರೆಗೂ ಇದು ಹೀಗೆ ನೀವು ತಂದದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಈ ಸತ್ಯವನ್ನು ಇಷ್ಟು ಆಳವಾಗಿ ತಿಳ್ಕೊಳ್ಳುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಜಾನರಂತ ನಾವೆಲ್ಲರೂ ಕೂಡ ಕೇಳಿದಂತ ನಾವೆಲ್ಲರೂ ಕೂಡ ಇದನ್ನ ನಮ್ಮ ಸುವಾರ್ತೆಯಾಗಿ ನಮ್ಮ ಕ್ರಿಸ್ತನಾಗಿ ಹಿಡ್ಕೊಂಡು ನಿಮ್ಮ ಸೇವೆಯಲ್ಲಿ ಉಪಯೋಗವಾಗುವಂತೆ ಸಹಾಯ ಮಾಡಿ. ವಾಕ್ಯದಲ್ಲಿ ನಾವು ಸಿದ್ಧರಾಗಲು, ಪರಿಶುದ್ಧಾತ್ಮನಿಂದ ನಾವು ಇನ್ನೂ ಸಂಪೂರ್ಣವಾಗಿ ತುಂಬಲ್ಪಟ್ಟು ನಿಮ್ಮ ಸೇವೆಯಲ್ಲಿ ಉಪಯೋಗವಾಗಲು ಸಹಾಯ ಮಾಡಿ. ವಾಕ್ಯ ಕೊಟ್ಟಂತ ನಿನ್ನ ಮಗಳನ್ನು ಕೂಡ ಆಶೀರ್ವಾದ ಮಾಡಿ. ಕ್ರಿಸ್ತನಾದ ಯೇಸುವಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್. Amen.